ಹಲೋ ನಮಸ್ತೆ. ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇವತ್ತು ಟೈಲರಿಂಗ್ ಸೆಕ್ಷನ್ನಲ್ಲಿ ಲಾಸ್ಟ್ ವಿಡಿಯೋ ಕಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಇದು ಪ್ಲೈನ್ ಸಿಂಪಲ್ ಬ್ಲೌಸು ವಿತೌಟ್ ಲೈನಿಂಗು ಹೊಲಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಈಗಾಗಲೇ ನಾನು ಪ್ಲೈನ್ ಬ್ಲೌಸ್ ತೋರಿಸಿದ್ದೀನಿ, ಆದರೂ ನಾನಿಲ್ಲಿ ಇದು ಸೆಟ್ ಬ್ಲೌಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈಸಿಯಾಗಿರೋ ಸ್ಟಿಚ್ಗಳನ್ನೆಲ್ಲ ಹೊಲಿದು ಮುಗಿಸ್ಕೊಳ್ಬೇಕು, ಹಾಗಾಗಿ ಬ್ಲೌಸ್ ಬೇಗ ಹೊಲಿಬೋದು. ಇಲ್ಲಿ ನಾನು ಸ್ಲೀವ್ ತೊಗೊಂಡಿದ್ದೀನಿ. ಸ್ಲೀವ್ ಎಡ್ಜಲ್ಲಿ ನಾನು 1/4 ಇಂಚಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. 2 ಸ್ಲೀವ್ ಆಯಿತು. ಇವಾಗ ಬ್ಯಾಕ್ ಸೈಡ್ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡು ಅಷ್ಟೇ ನಾವಿಲ್ಲಿ ಎಡ್ಜಲ್ಲಿ 1/4 ಇಂಚಲ್ಲಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ಬ್ಯಾಕ್ ಸೈಡು ಮತ್ತು ಸ್ಲೀವು ಹೆಮ್ ಬರುತ್ತೆ, ಹಾಗಾಗಿ ಇಲ್ಲಿ ಒಂದು ಸೈಡಲ್ಲಿ ಫೋಲ್ಡ್ ಮಾಡಿ ಮಡ್ಚಿಟ್ಕೊಳ್ತೀನಿ. ಇದಾದಮೇಲೆ ಪಟ್ಟಿ ಬರುತ್ತೆ, ಫ್ರಂಟ್ ಪಟ್ಟಿ. ಈ ಫ್ರಂಟ್ ಪಟ್ಟಿ ಶೇಪ್ ಇರೋದನ್ನು ಇಲ್ಲಿ ಬಟ್ಟೆ ಸಾಲಿಲ್ಲ ಅಂಥೇಳಿ ನಾನು ಬ್ಯಾಕ್ ಸೈಡಿಗೆ ಡಿಫ್ರೆಂಟ್ ಕಲರ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಸ್ಟಿಫ್ ಆಗಿರೋದ್ರಿಂದ ಲೈನಿಂಗ್ ಹಾಕ್ಕೊಂಡಿಲ್ಲ. ಈಗ ಎರಡು ಈ ಶೇಪಲ್ಲಿ ಅಪೋಸಿಟ್ ಇದರಲ್ಲಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟ್ರೈಟ್ ಇರೋ ಭಾಗದಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಪಟ್ಟಿನ ನಾವು ಎರಡೂ ಅಪೋಸಿಟ್ ಶೇಪಲ್ಲಿ ಇಟ್ಕೊಂಡು ನಾವು ಸ್ಟಿಚ್ ಮಾಡಿದ್ರೆ ಸರಿ ಬರುತ್ತೆ. ಇಲ್ಲ ಅಂತಂದರೆ 2 ಪೀಸು ಒಂದೇ ಸೈಡಿಗೆ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಆಪೋಸಿಟ್ ಇದರಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಅಂತಂದರೆ ನಾವು ಹಿಂಭಾಗದಲ್ಲಿ ಬಟ್ಟೆ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ, ಅದು ಸ್ಟಿಫಾಗಿ ಇರುತ್ತೆ. ಇದಾದಮೇಲೆ ಎರಡೂ ಸೈಡ್ ಮಾಡ್ಕೊಂಡ್ಮೇಲೆ ಇವುಗಳಲ್ಲಿ ಒಂದು ಸ್ವಲ್ಪ ಲೈನ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ. ಈಗ ಮೇಲ್ ಸ್ಟಿಚ್ ಆಯಿತು. ಈಗ ಬ್ಯಾಕ್ ಸೈಡಲ್ಲಿ ಇಲ್ಲಿ 1/4 ಇಂಚಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಇದು ಬೇರೆ ರೀತಿ ಪಟ್ಟಿ ಹಚ್ಕೊಳ್ಳೋದು, ಹಾಗಾಗಿ ಇದನ್ನು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಮಡ್ಚಿ ಹೊಲ್ಕೋತೀನಿ. ಈಗ ಎರಡೂ ಸೈಡ್ ಆದಮೇಲೆ ಈಗ ನಾನು ಫ್ರಂಟ್ ಪೀಸ್ನ ಬಿಡಿಸಿ ಇಟ್ಕೊಳ್ತೀನಿ. ಈ ಕಡೆ ಒಂದು ಆ ಕಡೆ ಒಂದು. ಈಗ ಇಟ್ಟಾದಮೇಲೆ ಈ ಕಡೆ ನಾವು ಫೋಲ್ಡ್ ಮಾಡ್ಕೊಳ್ತೀನಿ, ಆ ಕಡೆ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಈಗ ಸೆಂಟ್ರು ಟಕ್ಸ್ ಹೊಡೆಯೋದು. ಇವಾಗ ನಾವು ಶೋಲ್ಡ್ರ್ ಸರಿ ಮಧ್ಯದಲ್ಲಿ ಮಡ್ಚಿಟ್ಕೊಂಡು ಇಲ್ಲಿ ಕೆಳಗಡೆ ಇಲ್ಲಿ 1.5-2 ಇಂಚ್ ಅಗಲದಲ್ಲಿ ಟಾಪು 2.5-3 ಇಂಚ್ ಉದ್ದದಲ್ಲಿ ಹೀಗೆ ಕ್ರಾಸಾಗಿ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ಹೀಗೆ ಮಾರ್ಕ್ ಮಾಡಿದ ಮೇಲೇ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ 2 ಸ್ಟಿಚ್ ಹಾಕಬೇಕು. ಈ ಕೆಳಭಾಗದಲ್ಲಿ ದೊಡ್ಡ ಟಕ್ಸ್ ಬರುತ್ತೆ, ಇದು 2 ಸ್ಟಿಚ್ ಹಾಕಬೇಕು. ಇದಾದಮೇಲೆ ನೋಡಿ ಈ ರೀತಿ ಕ್ರಾಸಾಗಿ ಬರಬೇಕು. ಈಗ ಸೆಂಟ್ರ್ ಟಕ್ ಫ್ರಂಟ್ ಭಾಗದಲ್ಲಿ ಸೆಂಟ್ರ್ ಇದು ಸರಿ ಮಧ್ಯದಲ್ಲಿ ಇಟ್ಕೊಂಡು 1/4 ಇಂಚ್ ಉದ್ದದಲ್ಲಿ 2.5 ಲೆಂತಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 1/4 ಇಂಚ್ ಇಟ್ಟಿದ್ರೆ ಸಾಕು. 1/4 ಇಂಚು 2.5 ಇಂಚ್ ಲೆಂತಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಇದು ಸೈಡ್ ಸ್ಟಿಚ್ ಆಯಿತು. ಇವಾಗ ಬಗ್ಲು ಶೇಪಲ್ಲಿ ಒಂದು ಟಕ್ ಹಿಡಿಬೇಕು. ಈಗ ಬಗ್ಲು ಮತ್ತು ನೆಕ್ ಯಾವುದು ಕ್ಲೀನಾಗಿ ನೋಡ್ಕೋಬೇಕು. ಈಗ ಸೆಂಟ್ರ್ ಟಕ್ ಇಟ್ಕೋಬೇಕು. ಬಗ್ಲು ಸೈಡಲ್ಲಿ ಆ ಕ್ರಾಸಲ್ಲಿ ಇಟ್ಕೊಂಡ್ರೆ ಇವಾಗ ಅದು ಸ್ಟ್ರೈಟಾಗಿ ಬರಬೇಕು. ಈ ಟಕ್ಕು ಆ ಸೆಂಟ್ರ್ ಟಕ್ಕು ಸ್ಟ್ರೈಟಾಗಿ ಬರಬೇಕು. ಇವಾಗ ನೋಡಿ ಇದು 1/4 ಇಂಚೆ 3 ಇಂಚ್ ಲೆಂತಲ್ಲಿ ನಾವು ಟಕ್ ಹೊಡ್ಕೋಬೇಕು. ಇದು ಡಬಲ್ ಸ್ಟಿಚ್ಚು. ಇದು ಡಬಲ್ ಸ್ಟಿಚ್ ಹಾಕಿದ್ಮೇಲೆ ಇವಾಗ ಸೈಡ್ ಸ್ಟಿಚ್ ನೋಡಿ ಈ ರೀತಿ ಬರಬೇಕು. ಈಗ ಸೈಡ್ ಸ್ಟಿಚ್ ಕೆಲವೊಂದು ಸಲ ಹಾಕ್ತಾರೆ, ಕೆಲವೊಂದು ಸಲ ಹಾಕ್ದಲೇ ಇರ್ಬೋದು. ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 3/4 ಭಾಗದಲ್ಲಿ ತೊಗೊಂಡು ಫೋಲ್ಡ್ ಮಾಡಿ ಇಟ್ಕೊಂಡು ಇದು ಸ್ವಲ್ಪ ಲಾಂಗ್ ಸ್ಟಿಚ್ ಬರುತ್ತೆ. ಇದು ಅಷ್ಟೇ, ಇದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ, 1/4 ಭಾಗಕ್ಕಿಂತ ಸ್ವಲ್ಪ ಹೆಚ್ಚು ಇದರಲ್ಲಿ ಲೆಂತಲ್ಲಿ ವಿಡ್ತಲ್ಲಿ ಇಟ್ಕೊಂಡು ಇದು 3.5 ಲೆಂತ್ ಅಥವಾ 4 ಇಂಚ್ ಲೆಂತಲ್ಲಿ ಉದ್ದ ಬರುತ್ತೆ. ಇದು ಲಾಂಗ್ ಟಕ್ಸ್ ಬರುತ್ತೆ. ಈಗ ಆಯ್ತು, ಇದು ಈಗ ಟಕ್ಸ್ ಹೊಲ್ದಾಯಿತು. ಈಗ 2 ಟಕ್ಸ್ ಹೊಲಿದಿಟ್ಕೊಂಡ್ಮೇಲೆ ಇವಾಗ ಪಟ್ಟಿ ಹಚ್ಕೊಳ್ಳೋದು. ಈ ಪಟ್ಟಿನ ಹೀಗೆ ನಾವು ಸೀದದಲ್ಲೇ ಹೀಗೆ ಇಟ್ಕೋಬೇಕು. ಅದನ್ನು ಉಲ್ಟಾ ಮಾಡಿ ಸೇರಿಸ್ಬೇಕು. ಹೊಲಿಬೇಕಾದ್ರೆ ಈ ತುದಿ ಎಡ್ಜಲ್ಲಿ ಕ್ಲೀನಾಗಿ ಒಂದು ಚೆಕ್ ಮಾಡಿಕೊಂಡು ಎಲ್ಲಿ ತನಕ ಬರುತ್ತೋ ಅದನ್ನು ಹಂಗಿಟ್ಕೊಂಡು ನಾವು ಆ ಲೈನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಟಕ್ ಸ್ವಲ್ಪ ಅಗಲ ಇರುತ್ತಲ್ಲ, ಅದನ್ನು ಒಂಚೂರು ಫೋಲ್ಡ್ ಮಾಡಿ ಇಟ್ಕೋಬೇಕು. ಈಗಲೇ ತೋರಿಸ್ತೀನಿ ನೋಡಿ. ಸ್ವಲ್ಪ ಕಾರ್ನರಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡು ಮೇಲಿನ ಪಟ್ಟಿನ ಹಚ್ಕೊಳ್ಬೇಕು. ಇದೇ ರೀತಿ ಇನ್ನೊಂದನ್ನು ಮಾಡ್ಕೊಳ್ತೀನಿ. ಕ್ಲೀನಾಗಿ ನಾನು ಟಕ್ಸ್ ಆ ಟೈಮ್ ಬಂದಾಗ ಅದು ಕ್ಲೀನಾಗಿ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ, ಅದನ್ನು ಫೋಲ್ಡ್ ಮಾಡಿ ಹೊಲಿದು ಇಟ್ಕೊಳ್ತೀನಿ. ಈಗ ಹೊಲಿದಾಗಿದೆ. ಈಗ ಬ್ಯಾಕ್ ಸೈಡ್ನ
ಈಗ ಈ ರೀತಿ ಇಟ್ಕೊಂಡು ಮೇಲ್ ಸ್ಟಿಚ್ ಹಾಕ್ಕೊಳ್ತೀನಿ. ಆಲ್ರೆಡಿ ನಾನು ಒಂದು ಸರಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಾಗಾಗಿ ನಾನು ಹಿಂದೆ ಸುಮ್ಮನೆ ಹೀಗೆ ಇಟ್ಕೊಂಡು ಮೇಲ್ಭಾಗದಲ್ಲಿ ಸ್ಟಿಚ್ ಹಾಕ್ಕೊಳ್ತೀನಿ. ಇದು ಒಂದು ರೀತಿ ಪಟ್ಟಿ ಹಚ್ಕೊಳ್ಳೋದು. ಈಗ ಕ್ಲೀನಾಗಿ ಮೇಲ್ಭಾಗದಲ್ಲೇ ಕೆಳಗಡೆ ಸ್ವಲ್ಪ ನೋಡಿಕೊಂಡು ಕೈ ಇಟ್ಕೊಂಡ್ರೆ ಸಾಕು, ಗೊತ್ತಾಗುತ್ತೆ ಅದು ಅಲ್ಲಿ ಬಟ್ಟೆ ಇದೆಯೋ ಇಲ್ಲೋ ಅಂತ ನೋಡಿಕೊಂಡು ಮೇಲ್ಭಾಗದಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈಗ ಇದು ಪಟ್ಟಿ ಆಯಿತು. ಈಗ ಎರಡು ಸೈಡನ್ನ ಕ್ಲೀನಾಗಿ ಸ್ವಲ್ಪ ಎಳ್ಕೊಂಡು ಕ್ಲೀನಾಗಿ ಹಾಕಬೇಕು. ಈಗ ನೋಡಿ ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್. ಇವಾಗ ನೋಡಿ ಕ್ಲೀನಾಗಿ ಆಗಿದೆ. ಈಗ ಎರಡು ಕ್ಲೀನಾಗಿ ಹರಡಿಸಿ ಇಟ್ಕೊಳ್ತೀನಿ. ಇವಾಗ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ. ಈಗ ಈ ಕಡೆ ಸಿಂಗಲ್ ಪಟ್ಟಿ ಅಂದರೆ ಹುಕ್ಸ್ ಹಾಕೋದು, ಆ ಕಡೆ ಡಬಲ್ ಪಟ್ಟಿ. ಈಗ ಇದನ್ನು ಒಂದು ಸೈಡ್ ಸ್ಟಿಚ್ ಹಾಕಿ ಅದನ್ನು ಪೂರ್ತಿ ಬಟ್ಟೆನ ಒಳಗೆ ಹಾಕೋದು. ಇಲ್ಲಿ ಆ ಕಡೆ ಡಬಲ್ ಪಟ್ಟಿ ಅಂದರೆ ಒಂದು ಸ್ಟಿಚ್ ಹಾಕಿ ಅದನ್ನು ಹಾಗೆ ಫೋಲ್ಡ್ ಮಾಡಿದ್ರೆ ಅದು ಡಬಲ್ ಪಟ್ಟಿ. ಇವಾಗ ನೋಡಿ ತೋರಿಸ್ತೀನಿ. ಇದು ಪೂರ್ತಿ ಒಳಗೆ ಹೋಗೋ ಪೀಸು, ಹುಕ್ಸ್ ಹಚ್ಚೋ ಭಾಗ, ಅದನ್ನು ಸಿಂಗಲ್ ಪಟ್ಟಿ ಅಂತ ಹೇಳ್ತಾರೆ. ಇವಾಗ ನೋಡಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು, ಎಡ್ಜಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಹೊಲಿಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹೊಲಿದ್ರೆ ನೀಟಾಗಿ ಬರುತ್ತೆ. ಇಲ್ಲಿ ಡಬಲ್ ಪಟ್ಟಿ, ಇದನ್ನು ಸ್ಟಾರ್ಟಿಂಗಲ್ಲಿ ಹಾಗೆ ಬಿಟ್ಟು ಈಗ ಟರ್ನ್ ಮಾಡಿಕೊಂಡ್ರೆ ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ. ಇವಾಗ ಕ್ಲೀನಾಗಿ ನಾನು ಕೆಳಗಡೆ ನೋಡ್ಕೊಳ್ತೀನಿ. ಕೆಳಗಿನ ಭಾಗದಲ್ಲಿ ಅದು ಸ್ಟಿಚಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ತೀನಿ. ಈಗ ಇದು ಆಯಿತು. ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ, ಎರಡು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸರಿ ಬಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ತೀನಿ. ಇದು ಸ್ವಲ್ಪ ಹೆಚ್ಚು ಕಡಿಮೆ, ಒಂದೊಂದು ಸಲ ಹೆಚ್ಚು ಕಡಿಮೆ ಬರುತ್ತೆ, ಅಂದರೆ ಒಂದು ದೊಡ್ಡದು ಒಂದು ಸಣ್ಣದು, ಅದು ಕ್ಲೀನಾಗಿ ಇವಾಗಲೇ ನೋಡ್ಕೊಂಬಿಡಬೇಕು. ಇವಾಗ ನಾನು ಶೋಲ್ಡ್ರ್ ಜಾಯಿಂಟ್, ಇದು ಕ್ಲೀನಾಗಿ ಉಲ್ಟಾ ಸೀದಾ ನೋಡ್ಕೊಳ್ಬೇಕು. ಸೀದಾ ಮೇಲಿಟ್ಕೊಂಡು ಈ ಮುಂಭಾಗದನ್ನು ಉಲ್ಟಾ ಮೇಲಿಟ್ಕೊಂಡು ಒಳಗಡೆ ಸೀದಾ ಇಟ್ಟು ಇವಾಗ ನಾವು ಶೋಲ್ಡ್ರನ್ನ ಹೊಲ್ಕೋಬೇಕು. ನೋಡಿ ಇನ್ನೊಂದು ಸಲ ಚೆಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಫ್ರಂಟ್ ಭಾಗನ. ಇವಾಗ ಇದು ಸರಿ ಇರಬೇಕು, ಮೇಲೆ ಕೆಳಗಡೆ, ಆವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಶೋಲ್ಡರನ್ನು ಡಬಲ್ ಸ್ಟಿಚ್ಚಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಸ್ಟಿಚ್ ಮಾಡಾಗಿದೆ. ಇವಾಗ ಸ್ಲೀವ್ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ ಬಂದ್ಬಿಟ್ಟು ಸೆಂಟ್ರ್ ಭಾಗ ಅಂದರೆ ಶೋಲ್ಡರಲ್ಲಿ ನಾವು ಕಟ್ ಮಾಡಿರೋದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಮಧ್ಯ ಒಂದು ಕಚ್ ಅಂತ ಹೇಳ್ತಾರೆ, ಅದು ಬಟ್ಟೆಯಲ್ಲೇ ಮಾರ್ಕ್ ಮಾಡೋದು. ಹೀಗೆ ಕಟ್ ಮಾಡಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಅದು ಮಾರ್ಕ್ ಬಟ್ಟೆ ಮೇಲೆ ಮಾರ್ಕ್. ಈಗ ಆ ಮಧ್ಯದಿಂದ ನಾವು ಕ್ಲೀನಾಗಿ ಇಟ್ಕೊಂಡು ಬಂದು ನೋಡಿದ್ರೆ ಅದು ಸರಿ ಇದೆಯಲ್ಲ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಇವಾಗ ನಾನು ಹೊಲಿಬೇಕಾದ್ರೆ ನಾನು ಮುಂಭಾಗ ಶೇಪ್ ತಗೊಳ್ತೀನಿ. ಇಲ್ಲಾಂದರೆ ಒಂದೊಂದು ಮುಂಚೆನೇ ನಾನು ಎರಡೂ ಸೈಡು ಶೇಪ್ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಗೊತ್ತಿಲ್ಲದಂಗೆ ಮುಂಭಾಗ ಹಚ್ಕೊಂಡ್ಬಿಡ್ತೀವಿ, ಮುಂಭಾಗದ ಶೇಪ್ ಹಿಂಭಾಗ ಹಚ್ಕೊಂಡ್ಬಿಡ್ತೀವಿ. ಹಾಗಾಗಿ ಹೊಲಿಬೇಕಾದ್ರೆ ಮಾತ್ರ ಸ್ಲೀವ್ನ ಮುಂಭಾಗದಲ್ಲಿ ನಾನು ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಒಂದ್ಸಲಿ ಚೆಕ್ ಮಾಡಿದ್ಮೇಲೆ ಅದು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅನ್ನೋದನ್ನು ನೋಡಿಕೊಂಡು ಸ್ಲೀವ್ನ ಹಚ್ಕೊಂಡು ಬರ್ತೀನಿ. ಈಗ ಸ್ಲೀವ್ ಹಚ್ಕೊಂಡು ಬರ್ಬೇಕಾದ್ರೆ ನಿಧಾನಾಗಿ ಹಚ್ಕೊಂಡು ಬರಬೇಕು. ಈಗ ಸ್ಲೀವ್ ಜಾಯಿಂಟ್ ಮಾಡಾಯಿತು. ಈಗ ಸ್ಲೀವ್ ಜಾಯಿಂಟ್ ಮಾಡಬೇಕಾದ್ರೆ ಡಬಲ್ ಸ್ಟಿಚ್ ಹಾಕಬೇಕು. ಕ್ವೀನಿ ಬಟ್ಟೆಯಲ್ಲಿ ನಾವು ಬ್ಲೌಸ್ ಹೊಲಿದ್ರೆ ತುಂಬ ನೀಟಾಗಿ ಬರುತ್ತೆ, ಮತ್ತು ಹೊಲಿಯೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಬಟ್ಟೆಯಲ್ಲಿ ಹೊಲಿಯೋದು ಅದು ಆ ಬಟ್ಟೆ ಎಕ್ಸ್ಪೆಂಡ್ ಆಗುತ್ತೆ. ನಮಗೆ ಸ್ವಲ್ಪ ಫಿಟ್ಟಿಂಗ್ ಸ್ವಲ್ಪ ಒಂದು ಕಾಲು ಇಂಚಲ್ಲಿ ಕಾಲು ಭಾಗ ಸ್ವಲ್ಪ ಟೈಟಾಗಿ ಹೊಲಿದ್ರೆ ಬ್ಲೌಸ್ ನೀಟಾಗಿ ಕುತ್ಕೊಳ್ಳುತ್ತೆ. ಲೂಸಾಗಿ ಹೊಲಿಬಾರ್ದು. ಕ್ವೀನಿ ಬಟ್ಟೆಯಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಇರಬೇಕು ಅಂದರೆ ಸ್ವಲ್ಪ ಟೈಟಾಗಿ ಹೊಲಿಬೇಕು, ಹೊಲಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ, ಒಂದು ಚೂರು ಬಾಡಿ ಮೇಲೆ ಸುಕ್ ಬರೋದಿಲ್ಲ. ಹಾಗಾಗಿ ಕ್ವೀನಿ ಬಟ್ಟೆಯಲ್ಲಿ ನಾವು ಬ್ಲೌಸ್ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಎರಡೂ ಸೈಡ್ ಸ್ಲೀವ್ ಹಚ್ಕೊಂಡಿದ್ದು ಆಯ್ತು. ಈಗ ಸ್ಲೀವ್ ಆದಮೇಲೆ ಸ್ಲೀವ್ನ ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ನೋಡಿ ಇವಾಗ ಸ್ಲೀವ್ ಆಯಿತು. ನಿಧಾನ ನಾವು ಮಾಡಿದ್ರೆ ಸ್ಲೀವಲ್ಲಿ ಸುಕ್ ಬರೋದಿಲ್ಲ. ಇವಾಗ ನಾವು ಫೋಲ್ಡಿಗೆ ಎಷ್ಟು ನಾವು ಮಾರ್ಕ್ ಮಾಡಿದ್ವೋ ಅಷ್ಟನ್ನು ನಾವು ಫೋಲ್ಡ್ ಮಾಡಿಕೊಂಡು ಇವಾಗ ಎರಡೂ ಸೈಡನ್ನ ಈಗ ಮಧ್ಯದಲ್ಲಿ ಈಗ ಫೋಲ್ಡ್ ಮಾಡಿಕೊಂಡು ನಾನು ಇವಾಗ ನೀಟಾಗಿ ಕೆಳಗಡೆ ತನಕ ನಾನು ಕ್ಲೀನಾಗಿ ಜೋಡಿಸಿ ಇಟ್ಕೊಳ್ತೀನಿ. ಈಗ ಹೀಗೆ ಇಟ್ಕೊಂಡು ಆದಮೇಲೆ ನಾನು
ಇವಾಗ ನಾನು ಎಷ್ಟು ಲೂಸ್ ಬೇಕು ಅನ್ನೋದನ್ನು ಅಳತೆ ಕೊಟ್ಟಿರೋ ಥರ ಆ ಬ್ಲೌಸಲ್ಲಿ ಅಳತೆ ಹಿಡ್ಕೊಳ್ತೀನಿ, ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಎಷ್ಟು ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊತೀನಿ, ಅದು ಒಂದು ಮಾರ್ಕು. ನೆಕ್ಸ್ಟು ಆರ್ಮ್ ಸೈಡಲ್ಲಿ, ಆರ್ಮ್ ಅಂದರೆ ಬಗ್ಲು ಸೈಡಲ್ಲಿ ಎಷ್ಟು ಲೂಸ್ ಇರುತ್ತೆ ಅನ್ನೋದನ್ನು ನಾನು ಚೆಕ್ ಮಾಡಿಕೊಂಡು ಅದು ಹಾಗೇ ಇಟ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಆ ಮಾರ್ಕ್ ಮಾಡಿರೋದ ಮೇಲೇ ನಾನು ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನೇ ಸ್ಟಿಚ್ಚೇ ನಾವು ಬ್ಲೌಸ್ ಫಿಟ್ಟಿಂಗ್ ಎಷ್ಟು ಯಾವ ಅಳತೆಗೆ ಬೇಕೋ ಅದನ್ನೇ ಮಾರ್ಕ್ ಮಾಡಿಕೊಂಡು ಈ ಬಗ್ಲ ಸೈಡಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಇದೆಲ್ಲ ಕ್ಲೀನಾಗಿ ಹಾಗೆ ಎಳ್ಕೊಂಡು ಬಂದು ಕ್ಲೀನಾಗಿ ಕೆಳಗಡೆ ತನಕ ಸ್ಟಿಚ್ ಮಾಡ್ಕೊಂಬರ್ತೀನಿ. ಬ್ಯಾಕ್ ಸೈಡನ್ನ ಹಾಗೇ ಬಿಡ್ತೀನಿ ನಾನು. ಇವಾಗ ನೋಡಿ ಸ್ಟ್ರೈಟ್. ಈಗ ಬ್ಯಾಕ್ ಸೈಡನ್ನ ಕ್ಲೀನಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸೆಕೆಂಡ್ ಸ್ಟಿಚ್ ಹಾಕ್ಕೊಳ್ತೀನಿ. ಸೆಕೆಂಡ್ ಸ್ಟಿಚ್ ಹೊರಭಾಗದಲ್ಲಿ ಸೆಕೆಂಡ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಇದೊಂದು ಸ್ಟಿಚ್ ಆದಮೇಲೆ ಮತ್ತು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ಒಟ್ಟು ಬ್ಲೌಸಿಗೆ 3 ಸ್ಟಿಚ್ ಹಾಕಬೇಕು. ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಸ್ಲೀವ್ನ ಈ ನಾನು ಮೊದಲೇ ಮಾರ್ಕ್ ಮಾಡ್ಕೊಂಡಿರೋ ಅಳತೆ ತೊಗೊಳ್ತೀನಿ. ಯಾಕಂದರೆ ಎರಡೂ ಸ್ಲೀವ್ ಒಂದೇ ಅಳತೆ ಬರೋದು ಬೇಕು ಅನ್ನೋದಕ್ಕೋಸ್ಕರನೇ ನಾನು ಮೊದಲೇ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಅಳತೆನ ನಾನು ಇನ್ನೊಂದು ಸ್ಲೀವ್ನ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಆ ಮಾರ್ಕ್ ಮಾಡಿದ ಮೇಲೇ ನಾನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಅದೇ ರೀತಿ ಇನ್ನೂ 2 ಎಕ್ಸ್ಟ್ರಾ ಸ್ಟಿಚ್ಚು ಸೈಡ್ ಹೊರಭಾಗದಲ್ಲಿ ಹಾಕ್ಕೊಂಡು ಬರ್ತೀನಿ. ಈಗ 2 ಸ್ಲೀವ್ ಆಯ್ತು, 2 ಸೈಡು ಜಾಯಿಂಟ್ ಮಾಡಾಯಿತು. ಈಗ ನೆಕ್ಸ್ಟು ನಾನು ಈಗ ಈ ಕಡೆ ಆರ್ಮ್ ಅಂದರೆ ಬಗ್ಲು ಸೈಡಿಂದ ಆ ಕಡೆ ಬಗ್ಲು ಸೈಡನ್ನ ಅಳತೆ ಮಾಡ್ಕೊತೀನಿ. ಅಳತೆ ಬ್ಲೌಸು ಈ ಬ್ಲೌಸಿಗೂ ಹೆಚ್ಚು ಕಡಿಮೆ ಏನಾರು ಬಂದಿದೆಯಾ ನೋಡ್ಕೊಳ್ತೀನಿ. ನಾನು ಅಳತೆ ಸರಿ ಇದೆಯಾ ಅಂತ ನೋಡ್ಕೊಳ್ತೀನಿ. ಈ ಲೂಸು ಬ್ಯಾಕ್ ಸೈಡಲ್ಲಿ ನಾವು ಲೂಸ್ ಟೆಸ್ಟ್ ಮಾಡಿದ್ರೆ ಸಾಕು. ಈಗ ನಾನಿಲ್ಲಿ ಇದರಲ್ಲಿ ಒಂದು ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಆ ಕಡೆ ಅರ್ಧ ಇಂಚು ಲೂಸ್ ಬೇಕು ಅಂತ ಹೇಳಿದರು, ಹಾಗಾಗಿ ಅದು ಸರಿ ಇದೆ. ಈಗ ನಾನು ಬಾಟಮ್ ಸೈಡಲ್ಲಿ ನಾನು ಅಳತೆ ಮಾಡ್ಕೊಳ್ತೀನಿ. ಈಗ ಅಳತೆ ಬ್ಲೌಸ್ನ ಇಟ್ಕೊಂಡು ಬಾಟಮ್ ಸೈಡ್ನ ಅಳತೆ ಮಾಡಿಕೊಂಡೆ. ಇಲ್ಲಿ ನಾನು ಹಾಫ್ ಇಂಚ್ ಅಂದರೆ 1 ಇಂಚ್ ಲೂಸ್ ಬಿಟ್ಟು ಉಳಿದಿದ್ದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಆ 4 ಭಾಗದಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲದಲ್ಲಿ ನಾನು 2 ಕಡೆ ಟಕ್ಸು ಹೊಲಿದಿಟ್ಕೊಳ್ತೀನಿ. ಈಗ ಟಕ್ಸ್ ಹೊಲಿದಾದಮೇಲೆ ಮತ್ತೊಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ. ಈಗ ಅಷ್ಟು ಲೂಸ್ ಇದೆ, ಎಕ್ಸ್ಟ್ರಾ ಲೂಸ್ ಬೇಕು ಅಂತ ಹೇಳಿದ್ರು, ಹಾಗಾಗಿ ಇದು ಸರಿಯಾಗಿದೆ. ಈಗ ಎಡ್ಜಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಬಟ್ಟೆಗಳು ಲೆವೆಲ್ ಇರಲ್ಲ, ಹಾಗಾಗಿ ಕ್ಲೀನಾಗಿ ನಾನು ಕಟ್ ಮಾಡಿ ತೊಗೊಳ್ತೀನಿ. ಈವನ್ ಆಗಿರಬೇಕಲ್ಲ, ಹಾಗಾಗಿ ಕ್ಲೀನಾಗಿ ಒಂದೇ ಲೆವೆಲಲ್ಲಿ ಕಟ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಆಯ್ತು. ಈಗ ಇದು ನೆಕ್ ಫಿನಿಷ್ ಮಾಡಬೇಕು. ಇವಾಗ ನೋಡಿ ಸ್ಟ್ರೈಟ್ ಬರಬೇಕು. ಈಗ ಸ್ಲೀವು ಮತ್ತು ಕೆಳಗ ಭಾಗದ ಬಾಡಿ ಸೈಜು, ಬಾಡಿ ಲೆಂತ್ ಸ್ಟ್ರೈಟ್ ಆಗಿದ್ದರೆ ಬ್ಲೌಸ್ ಸರಿ ಬರುತ್ತೆ ಹಾಗಾದರೆ ಹಾಕ್ಕೊಂಡ್ರೆ. ಈಗ ನೆಕ್ಸ್ಟು ನೆಕ್. ಈಗ ನೆಕ್ನ ನಾವು ಸರಿ ಇದೆಯೋ ಇಲ್ಲೋ ಅಂತ ಅಳತೆ ಮಾಡಿ ಚೆಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸು ಮತ್ತು ನಾನು ಕಟ್ ಮಾಡಿರೋ ಈ ಬ್ಲೌಸು ಈಗ ನೋಡಿ ಸರಿ ಇದೆ. ಈಗ ನಾನು ಇದು ಹೆಮ್ ಮಾಡೋದಿದು, ಹಾಗಾಗಿ ನಾನಿಲ್ಲಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸೇ ಇದು ಹೆಮ್ ಮಾಡೋದಕ್ಕೆ, ಪೈಪಿಂಗ್ ಮಾಡೋದಕ್ಕೆ ಕ್ರಾಸ್ ಪೀಸೇ ಬೇಕು. ಇವಾಗ ನೋಡಿ ಈ ಕ್ರಾಸ್ ಪೀಸ್ನ ಜಾಯಿಂಟ್ ಮಾಡೋದು 2 ಒಂದೇ ಶೇಪಲ್ಲಿ ಇಟ್ಕೊಂಡು ಅದನ್ನು ತಿರುಗಿಸ್ಕೊಂಡು ಕ್ರಾಸಾಗಿ ಜಾಯಿಂಟ್ ಮಾಡಬೇಕು. ಇದೇ ಕ್ರಾಸ್ ಬೆಲ್ಟ್ನ ನಾವು ಜಾಯಿಂಟ್ ಮಾಡೋ ರೀತಿ. ಇವಾಗ ಇದನ್ನು ನಾನು ನೆಕ್ಕಿಗೆ ಜಾಯಿಂಟ್ ಮಾಡ್ಕೊಂಡು ಹೋಗ್ತೀನಿ. ಈ ನೆಕ್ ತುದಿಯಲ್ಲಿ ಹಚ್ಕೊಂಡು ಹೋಗಬೇಕು. ಆವಾಗಲೇ ನೆಕ್ ಕ್ಲೀನಾಗಿ ನಾವು ಹೆಮ್ ಮಾಡಿದಾಗ ಕ್ಲೀನಾಗಿ ಶೇಪಲ್ಲಿ ಕುತ್ಕೊಳ್ಳುತ್ತೆ. ಸ್ವಲ್ಪ ನೆಕ್ ಎಳ್ಕೊಂಡು ಹೊಲ್ಕೋಬೇಕು. ಅದಾದಮೇಲೆ ಲಾಸ್ಟ್ ಫಿನಿಶಿಂಗ್ ಅಯನ್ ಮಾಡಿದ್ರೇ ಬ್ಲೌಸು ನೀಟಾಗಿ ಕುತ್ಕೊಳ್ಳುತ್ತೆ. ಸ್ಲೀವು ಮತ್ತು ಮೇನ್ ಫಿನಿಶಿಂಗ್ ನೆಕ್ಕನ್ನ ನಾವು ಅಯನ್ ಮಾಡಬೇಕು ಅಂದರೆ ಈ ರೀತಿ ಫೋಲ್ಡ್ ಮಾಡಬೇಕು. ಟಕ್ನ ಕ್ಲೀನಾಗಿ ಸೆಂಟ್ರ್ ಟಕ್ನ ಕ್ಲೀನಾಗಿ ಮಧ್ಯಭಾಗದಲ್ಲಿ ಫೋಲ್ಡ್ ಮಾಡಿಕೊಂಡು ನೆಕ್ ತನಕ ನಾವು ಅಯನ್ ಮಾಡ್ಕೋಬೇಕು. ಆವಾಗ ಫ್ರಂಟ್ ನೆಕ್ ಕ್ಲೀನಾಗಿ ಬರುತ್ತೆ ನೋಡಿ, ಒಂದು ಚೂರು ಸುಕ್ಕು ಬರೋದಿಲ್ಲ. ಇವಾಗ ಕ್ಲೀನಾಗಿ ಎಲ್ಲ ಕಡೆನೂ ನಾವು ಫೋಲ್ಡ್ ಮಾಡಿಟ್ಕೊಂಡು ಅಯನ್ ಮಾಡ್ಕೊಳ್ಬೇಕು. ಅಯನ್ ಮಾಡಿದ್ರೇ ಲಾಸ್ಟ್ ಫೈನಲ್ ಫಿನಿಶಿಂಗ್ ಬರೋದು. ಇಷ್ಟೇ. ಇದು ಸಿಂಪಲ್ ಬ್ಲೌಸು, ಸಾದಾ ಬ್ಲೌಸು, ವಿತೌಟ್ ಲೈನಿಂಗ್ ಬ್ಲೌಸ್ ಹೊಲಿಯೋ ರೀತಿ ನಾನು 3 ಬ್ಲೌಸ್ ಕಟ್ಟಿಂಗ್ ಒಂದೇ ಸಲ ಹೇಗೆ ಮಾಡೋದು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟೆ. ಈಗ ಒಂದೇ ಒಂದು ಬ್ಲೌಸ್ನ ಹೊಲಿದು ತೋರಿಸಿದ್ದೀನಿ. ಈಗಾಗಲೇ ನಾನು ಒಂದು ಪ್ಲೈನ್ ಬ್ಲೌಸ್ನ ಹೊಲಿದು ತೋರಿಸಿದ್ದೀನಿ. ಇದು ಸೆಟ್ ಬ್ಲೌಸಲ್ಲಿ ಇದು ಒಂದು ಬ್ಲೌಸ್ ಮಾತ್ರ ತೋರಿಸಿದ್ದೀನಿ. ಸಿಂಪಲ್ ಬ್ಲೌಸು ವಿತೌಟ್ ಲೈನಿಂಗು ಹೇಗೆ ಹೊಲಿಯೋದನ್ನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ
ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನೀವು ಫುಲ್ಲಾಗಿ ನೋಡಿದ್ರೇ ಹೇಗೆ ನಾವು ಕಟ್ ಮಾಡೋದು ಹೊಲಿಯೋದು ಅನ್ನೋದನ್ನು ಗೊತ್ತಾಗುತ್ತೆ. ನಾವು ಮನೆಯಲ್ಲೇ ಈಸಿಯಾಗಿ ಬ್ಲೌಸ್ನ ಹೊಲ್ಕೋಬೋದು. ಈಗೆಲ್ಲ ಹೊಲಿಯೋದಕ್ಕೆಲ್ಲ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಈಗ ಆಯಿತು 3 ಬ್ಲೌಸ್ ಹೊಲಿದಿದ್ದೀನಿ. ಇವಾಗ ಲಾಸ್ಟ್ ಫೈನಲ್ ಫಿನಿಶಿಂಗ್ ಅಯನ್ ಕೂಡ ಮಾಡಿಟ್ಟಿದ್ದೀನಿ. ಸಿಂಗಲ್ ಬ್ಲೌಸು ನೀಟಾಗಿ ಬರುತ್ತೆ ಹೊಲಿದ್ರೆ, ಕ್ಲೀನಾಗಿ ಹೊಲಿದ್ರೆ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.